ಗ್ಯಾಪ್ ನಲ್ಲಿ ಧರ್ಮಸ್ಥಳದ ಹೆಸರು ಏನಕ್ಕೆ ಬಂತು ಅಂತ ಸೊ ನನ್ನ ಪ್ರಶ್ನೆ. ಈಗ ಮಿಸ್ಟರ್ ಜೈನ್ ಅಂತ ಹೇಳಿದ್ರು, ಮಿಸ್ಟರ್ ಜೈನ್ ಅವತ್ತಿನ ದಿನ ಊರಲ್ಲಿ ಇರಲಿಲ್ಲ. ಓಕೆ, ಅಂದ್ರೆ ಪ್ರಭಾವಿಗಳು ಇದ್ರ ಮೇಲೆ ಪ್ರೆಷರ್ ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ನ ಕಂಪ್ಲೀಟ್ ತಿರುವಾಕ್ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಯೋಗೇಶ್ ಅವ್ರ ಮೇಲೆ ಪ್ರೆಷರ್ ಬಂದಿದೆ. ಅವರು ಸಿಸಿಟಿವಿ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಇದೆಲ್ಲಾನು ನೋಡಿದಾಗ ಸರ್ ಏನಿತ್ತು ಪ್ರೆಷರ್? ಈ ಪ್ರಭಾವಿಗಳು ಅಂತ ಹೇಳ್ತಾರಲ್ಲ, ಈ ಪ್ರಭಾವಿಗಳ ಪ್ರೆಷರ್ ನಿಮ್ಗೆ ಅಷ್ಟು ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೀಕ್ ಮಾಡೋ ಅಷ್ಟು ಪ್ರೆಷರ್ ಇತ್ತಾ ನಿಮ್ಮ ಮೇಲೆ ಅಂತ? ಧರ್ಮಸ್ಥಳದಲ್ಲಿ ಅತ್ಯಂತ ಇದು ಇವರೆಲ್ಲ ಯಾರು ಹೆಗ್ಡೆಯವರಾಗ್ಲಿ ಮತ್ತೆ ಈ ಕಡೆ ಗಲಾಟೆ ಮಾಡಿ ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಒಂದು ಭಯಪಡುವ ಸಂಗತಿ, ಅದು ನಂಬಿಕೊಳ್ಳಬೇಕಾದ ಸಂಗತಿ ಮತ್ತೆ ಅರ್ಹತೆ ಇರುವ ಸಂಗತಿ ಯಾರು ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ. ಎರಡು ಅತ್ಯಂತ ನಾವು ಬಾಲ್ಯದಿಂದನೂ ಅವುಗಳ ಹೆಸರುಗಳನ್ನು ಕೇಳ್ಕೊಂಡು ಬಂದಿದ್ದೇವೆ. ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಅವುಗಳಿಗೆ ಎಲ್ಲರೂ ಎದುರ್ತಾರೆ, ನಾವು ಸಹ ಎದುರ್ತೇವೆ. ಪೊಲೀಸ್ ಆದ್ರೂ ಅವ್ರಿಗೆ ಎದುರ್ತೇವೆ. ಆ ದೇವರುಗಳೇ ಪ್ರತ್ಯಕ್ಷ ಆಗಿ ರುದ್ರಮುನಿಯವರೇ ತಾವು ಸಿಐಡಿಯ ತನಿಖಾಧಿಕಾರಿ ಆಗಿದ್ದೀರಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮತ್ತೆ ಆ ಕಡೆ ಜೈನ್ ಅವರು ಬಂದಿದ್ದಾರಲ್ಲ ಅಲಿಗೇಷನ್, ಅವ್ರನ್ನೆಲ್ಲ ಕಾಪಾಡಿ ಇವರು ಹೇಳುತ್ತಿರೋದೆಲ್ಲ ಸರಿಯಲ್ಲ ಅಂತ ಒಂದು ವೇಳೆ ಯಾವುದೇ ರೂಪದಲ್ಲಿ ನನಗೆ ಹೇಳಿದ್ರು ಕೂಡ, ನೋಡಿ ನೀವು ಹೇಳಿದ್ದೆಲ್ಲ ಸರಿಯೇ ದೇವರೇ, ಆದರೆ ನಿಮಗೆ ಸಾಕ್ಷಿ ಕೊಡುವ ತಾಕತ್ತು ಇದೆಯಲ್ಲ, ಸಾಕ್ಷಿಯನ್ನ ಕೊಟ್ಟರೆ ನಾನು ಅವರನ್ನ ಸಾಕ್ಷಿಯ ಪ್ರಕಾರ ನಿರ್ಣಯ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಅರ್ಥ ಆಯ್ತಲ್ಲ? ಈವನ್ ಈ ಜಡ್ಜ್ಮೆಂಟ್ ಅಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡೋದೇನು ಅಂತಂದ್ರೆ ಜಡ್ಜ್ ಅಬ್ಸರ್ವೇಷನ್, ಇಬ್ಬರಿಬ್ಬರು ಡಾಕ್ಟರ್ಗಳ ಮೆಡಿಕಲ್ ರಿಪೋರ್ಟ್ ಇದ್ರೂ ಕೂಡ ಆ ಗಾಯದ ಗುರುತುಗಳ ಬಗ್ಗೆ ಸರಿಯಾಗಿ ಉಲ್ಲೇಖ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಗಾಯಗಳ ಗುರುತು ಬಗ್ಗೆ ಅಂದ್ರೆ ಈ ನಡುಮ ಗಾಯಗಳು ಅಕ್ಯೂಸ್ಡ್ ಮೇಲೆ ಇರ್ತಕ್ಕಂಥ ಗಾಯ ಮತ್ತೆ ಸೌಜನ್ಯ ಮೇಲೆ. If you allow me, sir, strangely both the doctors have not noticed any injuries on the private part of the accused. Apart from the evidence of the doctor, the material witnesses have categorically disposed that the accused is nowhere connected with the alleged crime. ಅಂದ್ರೆ ಇಲ್ಲಿ ಮಹಾಬಲ್ ಶೆಟ್ಟರ್ ರಿಪೋರ್ಟ್ ಇದ್ರೂ ಕೂಡ both the doctors have not noticed ಅಂತ ಹೇಳಿ ಯಾಕೆ ಬರೀತಾರೆ ಜಡ್ಜ್ಮೆಂಟ್ ಕಾಪಿಯಲ್ಲಿ? ಇದು ಡಾಕ್ಟರ್ ಎಫೆಕ್ಟಿವ್ ಆಗಿ ಎವಿಡೆನ್ಸ್ ಕೊಟ್ರೆ ಅಥವಾ ಎವಿಡೆನ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರಾಸಿಕ್ಯೂಟರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ದಾರಿ ಮಾಡಿಕೊಟ್ರೆ ಅವರ ಅನಿಸಿಕೆಗಳನ್ನು ಹೇಳ್ಬೋದು. ನನಗೆ ತಿಳಿದ ಮಟ್ಟಿಗೆ ನನಗೇನೆ ಎವಿಡೆನ್ಸ್ ಪೂರ ಹೇಳ್ದಂಗೆ ಅಡಚಣೆ ಉಂಟು ಮಾಡಿದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್. ಹತ್ತಿಸಿದ್ರು. ಒಳ್ಳೆ ಕೋವಿಡ್ ಡೇಸ್, ಕೋವಿಡ್ ಟೈಮ್, ಊಟ ಕಟ್ಕೊಂಡೇ ಬಂದಿದ್ದೆ ಮನೆಯಿಂದ. ಬೇಗ ಮುಗಿಸಿದ್ರೆ ಸ್ಯಾನಿಟೈಸರ್ ಎಲ್ಲ ತಂದಿದ್ದೆ, ಎಲ್ಲ ತಿಂಡಿ ಮನೆಯಿಂದ ತಂದು ಕೈ ತೊಳ್ಕೊಂಡು ತಿಂದು ಕೂತಿದ್ದೀನಿ. ಬಂದು ಎವಿಡೆನ್ಸ್ ಸಿಗಿದೆ ಅದಂತೂ ಬಂದ್ರು, ಎಲ್ಲ ಹೋಗಿದ್ರು. ಗೌರ್ಮೆಂಟ್ ಅಡ್ವೊಕೇಟ್ ಇವಾಗ ನನಗೆ ಹೇಳ್ತೀನಿ ಅಂತಲ್ಲ, ಈ ಸಿಮ್ಸ್ ಟು ಬಿ ಆಡಮ್ ತರನೇ ಕೋರ್ಟ್ ಕೂಗಿದ್ರು, ರುದ್ರಮುನಿ ಅಂತ ಹೋದೆ, ನಿಂತ್ಕೊಂಡೆ ಬಾಕ್ಸ್ ಅಲ್ಲಿ. ಮೇಡಮ್ ಇದ್ರು ಜಡ್ಜ್, ಸಿಬಿಐ ಕೋರ್ಟ್. ಇವ್ರು ಬಂದ್ರು, ಆಮೇಲೆ ಬಂದ್ರು, ಸ್ಟಾರ್ಟ್ ಆಗಿತ್ತು. ಹೆಸರು ಎಲ್ಲ ವಿಳಾಸ ಎಲ್ಲ ಹೊಡೆದು ಸ್ಟಾರ್ಟ್ ಆಗಿತ್ತು. ಬಂದ್ರು, ಏನ್ರಿ ಯಾಕ್ರಿ ಬಾಕ್ಸ್ ಹತ್ತಿದ್ರಿ ನೀವು ಅಲ್ಲೇ ನೋಡಿ ಕೇಳಿದ್ದು. ಜಡ್ಜ್ ಕೂಗಿದ್ರು, ಹತ್ತದೆ ಅಂದೆ. ನೀವಲ್ಲ ಕರ್ಸಿರೋದು, ನನಗೆ ಕೋರ್ಟ್ ಕರ್ಸಿದೆ. ವೆನ್ ಕೋರ್ಟ್ ಹ್ಯಾಸ್ ಕಾಲ್ಡ್ ಇಟ್ ಈಸ್ ಮೈ ಡ್ಯೂಟಿ ಟು ಅಟೆಂಡ್ ಅಷ್ಟೇ. ಅವರು ಹಿಂದಿನ ದಿನನೇ ಬಂದು ನನಗೆ ಕಾಣು, ಅಲ್ಲೆಲ್ಲ ಆಫೀಸ್ ಇದೆ ಅಂತ ಅಂದ್ರು. ನಾನು ಆನ್ ದಿ ನೇಮ್ ಆಫ್ ಕೋವಿಡ್, ಅದು ಗೊತ್ತಿದೆ ಇವ್ರು ಯಾಕೆ ಕಾರಣ ಅಂತ ಹೇಳ್ತಾರೆ, ಅವ್ರಿಗೂ ಗೊತ್ತಿದೆ ಅಲ್ಲ ಕೋವಿಡ್ ಇದೆ ಅಂತ. ಏನು ಈಲ್ಡ್ ಆಗ್ತಾರೇನೋ, ರಿಟೈರ್ಡ್ ಆಗಿದ್ದಾರೆ, ಈಗಲಾದ್ರೂ ಈಲ್ಡ್ ಆಗ್ತಾರೇನೋ, ಯಾವ ತರ ಕೇಸನ್ನ ಹೇಗೆ ಮಾಡಬೇಕು ಅನ್ನೋದು ಇನ್ವೆಸ್ಟಿಗೇಷನ್ ಆಫೀಸರ್ ಅಂದ್ರೆ ಮತ್ತೇನು ನಾನು ಎಕ್ಸಸ್ ಹೇಳ್ಬಿಟ್ರೆ ಮತ್ತೆ ಜಡ್ಜ್ ಕೇಳ್ಬಿಟ್ರೆ ಉಲ್ಟಾ ಹೊಡೆದು ಬಿಡ್ಬಿಡುತ್ತೆ. ಹಾಗಾಗಿ ಅವರು ಬಂದು ಕಾಣು ಹಿಂದಿನ ದಿನ ಅಂತ ಹೇಳಿದ್ರು. ಬರಕ್ ಆಗಲ್ಲ ಅಂತಾನೆ ಸ್ಟ್ರೈಟ್ ಆಗಿ ಉತ್ತರ ಹೇಳಿದ್ದೆ. ಬರಕ್ ಆಗಲ್ಲ, ನೇರವಾಗಿ ಕೋರ್ಟ್ ಹತ್ರ ಬರ್ತೇನೆ, ಬೆಳಿಗ್ಗೆನೆ ಬರ್ತಾನೆ, ನಿಮ್ಮ ಆಫೀಸಲ್ಲಿಯೇ ಮೀಟ್ ಮಾಡ್ತಾನೆ. ಎನಿ ಇನ್ಸ್ಟ್ರಕ್ಷನ್ಸ್ ಕೊಡಂಗಿದ್ರೆ ಕೊಡಿ ಎಲ್ಲಾರ ಎದುರಿಗೂ, ನಾನು ಅದು ಸರಿ ಇದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಕೋರ್ಟಲ್ಲಿ ಎವಿಡೆನ್ಸ್ ಹೇಳ್ತಾನೆ. ಅಲ್ಲದನ್ನ ಏನಾದ್ರು ಹೇಳಿದ್ರೆ ಇಲ್ಲದನ್ನ ನಾನು ಹೇಳಲ್ಲ, ಅಷ್ಟೇ ಹೇಳಲ್ಲ. ನಮ್ಮ ಒಬ್ಬ ಹೈಯರ್ ಆಫೀಸರ್ರೇ ಹೇಳಿ ಅಂತ ಹೇಳಿದಾಗ್ಲೂ ಏನ್ ಉತ್ತರ ಹೇಳಿದ್ದೆ, ಮಂಜುನಾಥ ಸ್ವಾಮಿ ಅವರು ಪ್ರತ್ಯಕ್ಷ ಆಗಿ ಹೇಳಿ ಅಂತ ಹೇಳಿದಾಗೂ ಏನ್ ಉತ್ತರ ಮನಸ್ಸಲ್ಲಿ ಇವರಿಗೆ ಆಂಕರ್ಗೆ ಹೇಳಿದ್ದೆ, ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ವಾಯ್ಸ್ ರೆಕಾರ್ಡ್ ಆಗ್ಲೇನೆ ಮಾಡ್ಕೊಂಡಿದ್ದಾರೆ ಅವರು. ಆಗ ಏನ್ ಹೇಳಿದ್ದೆ, ಈಗಲೂ ಅದೇ ರಿಟೈರ್ಡ್ ಆದಾಗ್ಲೂ ನನ್ನ ಮನೋಭಾವ
ಚೇಂಜ್ ಆಗಲ್ಲ, ಈ ಈಲ್ಡ್ ಆಗಲ್ಲ. ಗಾಯದ ಗುರುತು ಬಗ್ಗೆ ಸ್ಪೆಸಿಫಿಕಲಿ ಬಹುಶಃ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಲೇಖ ಮಾಡಿ ಮಹಾಬಲ್ ಶೆಟ್ಟರ್ ರಿಪೋರ್ಟ್ ನಲ್ಲಿ ಹೀಗೊಂದು ಉಲ್ಲೇಖ ಹೇಳ್ತಾರೆ. ಇದೆ ಅಂತ ಹೇಳಿದ್ದಿದ್ರೆ ಬಹುಶಃ ಪ್ರಕರಣ ಬೇರೆ ದಿಕ್ಕಿಗೆ ತಿರುಗೋ ಸಾಧ್ಯತೆಗಳಿತ್ತು. ಮಹಾಬಲ್ ಶೆಟ್ರಿಗೂ ಅದೇ ತರ ಮಾಡಿದ್ರು, 2 ಟೈಮ್ ಹತ್ಸಿ ಇಳಿಸಿ, ಹೇಳ್ತಾರೆ ಅಂದ ತಕ್ಷಣ ಇಳಿದಿ ಕೆಳಗೆ ಅಂತ ಹೇಳಿಸಿದ್ರು. ಮಹಾಬಲ್ ಶೆಟ್ರಿಗೂ ಅದೇ ತರ ಸರ್ ಒಂದ್ ಮಾಡಿದ್ದಾರೆ. ಅನುಮಾನ ಸರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಿದ್ದಿದ್ ಯಾರ ಪರವಾಗಿ ಸರ್, ಸಿಬಿಐ ಪರವಾಗ ಅಥವಾ ಯಾರ ಪರವಾಗಿ ಅಂತ? ಸಿಬಿಐ ಪರವಾಗಿ ನೇಮಕಾತಿ, ಸಿಬಿಐ ಇಂದ ಅನ್ನ, ಸಿಬಿಐ ಇಂದ ಸಂಬಳ, ಸಿಬಿಐ ಇಂದ ಉಸಿರು, ಸಿಬಿಐ ಇಂದ ಕೊಟ್ಟ ಅಧಿಕಾರ. ಆದರೆ ಕೆಲಸ ಸಿಬಿಐ ಪರವಾಗಿ ಇರಲಿಲ್ಲ ಅನ್ನುವುದು ನಮ್ಮೆಲ್ಲರ ಅನಿಸಿಕೆ. ಇದು ಗ್ಯಾಪ್ ನಲ್ಲಿ ಧರ್ಮಸ್ಥಳದ ಹೆಸರು ಏನಕ್ಕೆ ಬಂತು ಅಂತ ಸೊ ನನ್ನ ಪ್ರಶ್ನೆ. ಈಗ ಮಿಸ್ಟರ್ ಜೈನ್ ಅಂತ ಹೇಳಿದ್ರು, ಮಿಸ್ಟರ್ ಜೈನ್ ಅವತ್ತಿನ ದಿನ ಊರಲ್ಲಿ ಇರಲಿಲ್ಲ. ಓಕೆ, ಅಂದ್ರೆ ಪ್ರಭಾವಿಗಳು ಇದ್ರ ಮೇಲೆ ಪ್ರೆಷರ್ ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ನ ಕಂಪ್ಲೀಟ್ ತಿರುವಾಕ್ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಯೋಗೇಶ್ ಅವ್ರ ಮೇಲೆ ಪ್ರೆಷರ್ ಬಂದಿದೆ. ಅವರು ಸಿಸಿಟಿವಿ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಇದೆಲ್ಲಾನು ನೋಡಿದಾಗ ಸರ್ ಏನಿತ್ತು ಪ್ರೆಷರ್? ಈ ಪ್ರಭಾವಿಗಳು ಅಂತ ಹೇಳ್ತಾರಲ್ಲ, ಈ ಪ್ರಭಾವಿಗಳ ಪ್ರೆಷರ್ ನಿಮ್ಗೆ ಅಷ್ಟು ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೀಕ್ ಮಾಡೋ ಅಷ್ಟು ಪ್ರೆಷರ್ ಇತ್ತಾ ನಿಮ್ಮ ಮೇಲೆ ಅಂತ? ಧರ್ಮಸ್ಥಳದಲ್ಲಿ ಅತ್ಯಂತ ಇದು ಇವರೆಲ್ಲ ಯಾರು ಹೆಗ್ಡೆಯವರಾಗ್ಲಿ ಮತ್ತೆ ಈ ಕಡೆ ಗಲಾಟೆ ಮಾಡಿ ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಒಂದು ಭಯಪಡುವ ಸಂಗತಿ, ಅದು ನಂಬಿಕೊಳ್ಳಬೇಕಾದ ಸಂಗತಿ, ಮತ್ತೆ ಅರ್ಹತೆ ಇರುವ ಸಂಗತಿ ಯಾರು ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ. ಎರಡು ಅತ್ಯಂತ ನಾವು ಬಾಲ್ಯದಿಂದನೂ ಅವುಗಳ ಹೆಸರುಗಳನ್ನು ಕೇಳ್ಕೊಂಡು ಬಂದಿದ್ದೇವೆ. ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಅವುಗಳಿಗೆ ಎಲ್ಲರೂ ಎದುರ್ತಾರೆ, ನಾವು ಸಹ ಎದುರ್ತೇವೆ. ಪೊಲೀಸ್ ಆದ್ರೂ ಅವ್ರಿಗೆ ಎದುರ್ತೇವೆ. ಆ ದೇವರುಗಳೇ ಪ್ರತ್ಯಕ್ಷ ಆಗಿ ರುದ್ರಮುನಿಯವರೇ ತಾವು ಸಿಐಡಿಯ ತನಿಖಾಧಿಕಾರಿ ಆಗಿದ್ದೀರಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಮತ್ತೆ ಆ ಕಡೆ ಜೈನ್ ಅವರು ಬಂದಿದ್ದಾರಲ್ಲ ಅಲಿಗೇಷನ್, ಅವ್ರನ್ನೆಲ್ಲ ಕಾಪಾಡಿ ಇವರು ಹೇಳುತ್ತಿರೋದೆಲ್ಲ ಸರಿಯಲ್ಲ ಅಂತ ಒಂದು ವೇಳೆ ಯಾವುದೇ ರೂಪದಲ್ಲಿ ನನಗೆ ಹೇಳಿದ್ರು ಕೂಡ, ನೋಡಿ ನೀವು ಹೇಳಿದ್ದೆಲ್ಲ ಸರಿಯೇ ದೇವರೇ, ಆದರೆ ನಿಮಗೆ ಸಾಕ್ಷಿ ಕೊಡುವ ತಾಕತ್ತು ಇದೆಯಲ್ಲ, ಸಾಕ್ಷಿಯನ್ನ ಕೊಟ್ಟರೆ ನಾನು ಅವರನ್ನ ಸಾಕ್ಷಿಯ ಪ್ರಕಾರ ನಿರ್ಣಯ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಅರ್ಥ ಆಯ್ತಲ್ಲ? ಈವನ್ ಈ ಜಡ್ಜ್ಮೆಂಟ್ ಅಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡೋದೇನು ಅಂತಂದ್ರೆ ಜಡ್ಜ್ ಅಬ್ಸರ್ವೇಷನ್, ಇಬ್ಬರಿಬ್ಬರು ಡಾಕ್ಟರ್ಗಳ ಮೆಡಿಕಲ್ ರಿಪೋರ್ಟ್ ಇದ್ರೂ ಕೂಡ ಆ ಗಾಯದ ಗುರುತುಗಳ ಬಗ್ಗೆ ಸರಿಯಾಗಿ ಉಲ್ಲೇಖ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಗಾಯಗಳ ಗುರುತು ಬಗ್ಗೆ ಅಂದ್ರೆ ಈ ನಡುಮ ಗಾಯಗಳು ಅಕ್ಯೂಸ್ ಮೇಲೆ ಇರ್ತಕ್ಕಂಥ ಗಾಯ ಮತ್ತೆ ಸೌಜನ್ಯ ಮೇಲೆ. If you allow me, sir, strangely both the doctors have not noticed any injuries on the private part of the accused. Apart from the evidence of the doctor, the material witnesses have categorically disposed that the accused is nowhere connected with the alleged crime. ಅಂದ್ರೆ ಇಲ್ಲಿ ಮಹಾಬಲ್ ಶೆಟ್ಟರ್ ರಿಪೋರ್ಟ್ ಇದ್ರೂ